27 ದೇವಾಲಯಗಳನ್ನು ಕೆಡವಿ ಕುತುಬ್ ಮಿನಾರ್ ಬಳಿಯ ಕುವಾತ್ ಉಲ್ ಇಸ್ಲಾಂ ಮಸೀದಿಯನ್ನು ನಿರ್ಮಿಸಲಾಗಿದೆ ಎಂದು ಹೆಸರಾಂತ ಪುರಾತತ್ವ ಶಾಸ್ತ್ರಜ್ಞ ಕೆ ಮೊಹಮ್ಮದ್ ಹೊಸ ಬಾಂಬನ್ನೇ ಸಿಡಿಸಿದ್ದಾರೆ. ಹಾಗಾದ್ರೆ ಕುತುಬ್ ಮಿನಾರ್ ಮೊದಲು ಏನಾಗಿತ್ತು? ಅದನ್ನ ಮೊದಲು ಏನಂತ ಕರೆಯುತ್ತಿದ್ದರು? ಯಾರು ದೇವಾಲಯಗಳನ್ನ ಧ್ವಂಸಗೊಳಿಸಿ ಇಲ್ಲಿ ಕುತುಬ್ ಮಿನಾರ್ ಕಟ್ಟಿದರು? ಅಲ್ಲಿಯ ದೇವಸ್ಥಾನಗಳು ಇತ್ತು ಅನ್ನುವುದಕ್ಕೆ ಯಾವ ಪುರಾವೆಗಳು ಇತ್ತೀಚೆಗೆ ನಮಗೆ ದೊರೆತಿವೆ? ಇಂತಹ ಹಲವಾರು ಕುತೂಹಲಕಾರಿ ಹಾಗೂ ನಿಗೂಢ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೋಮವಾರ ಏಪ್ರಿಲ್ 18 ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ನಡೆದ ವಿಶ್ವ ಪಾರಂಪರಿಕ ದಿನದ ಕಾರ್ಯಕ್ರಮದಲ್ಲಿ ದೆಹಲಿಯ ಕುತುಬ್ ಮಿನಾರ್ ಬಳಿ ಕುವಾತ್ ಉಲ್ ಇಸ್ಲಾಂ ಮಸೀದಿಯನ್ನು ನಿರ್ಮಿಸಲು 27 ದೇವಾಲಯಗಳನ್ನು ಕೆಡವಲಾಯಿತು ಎಂದು ಪ್ರಸಿದ್ಧ ಭಾರತೀಯ ಪುರಾತತ್ವ ಶಾಸ್ತ್ರಜ್ಞ ಕೆ ಮೊಹಮ್ಮದ್ ಬಹಿರಂಗಪಡಿಸಿದ್ದಾರೆ. ಗಣೇಶನ ದೇವಾಲಯ ಸೇರಿದಂತೆ ದೇವಾಲಯಗಳ ಅವಶೇಷಗಳು ಕುತುಬ್ ಮಿನಾರ್ ಬಳಿ ಪತ್ತೆಯಾಗಿವೆ. ಇದು ದೇವಾಲಯದ ಅಸ್ತಿತ್ವವನ್ನು ಸ್ಥಾಪಿಸುತ್ತದೆ ಎಂದು ಭಾರತದ 4ನೇ ಅತ್ಯುತ್ತಮ ನಾಗರಿಕ ಗೌರವ ಪದ್ಮಶ್ರೀ ಗೌರವಕ್ಕೆ ಪಾತ್ರರಾಗಿರುವ 70 ವಯಸ್ಸಿನ ಕೆ ಮೊಹಮ್ಮದ್ ಹೊಸ ಬಾಂಬನ್ನ ಸಿಡಿಸಿದ್ದಾರೆ. ಭಾರತದ ಅತ್ಯಂತ ಎತ್ತರದ ಗೋಪುರ ಎಂದು ಕರೆಸಿಕೊಳ್ಳುವ ಜಗದ್ವಿಖ್ಯಾತ ಪ್ರೇಕ್ಷಣೀಯ ಸ್ಥಳವಾಗಿರುವ ಕುತುಬ್ ಮಿನಾರ್ ದೆಹಲಿಯನ್ನು ಆಳಿದ ಗುಲಾಂ ಮುಸ್ಲಿಂ ದೊರೆಗಳು ಕಟ್ಟಿಸಿದರೆಂದು ಇತಿಹಾಸದ ಪುಸ್ತಕಗಳು ಸಾರಿ ಹೇಳುತ್ತವೆ. ನಮಗೆಲ್ಲ ತಿಳಿದಿರುವ ಮಾಹಿತಿಯ ಪ್ರಕಾರ 1198 ಮತ್ತು 1368ರ ಅವಧಿಯಲ್ಲಿ ಕುತುಬುದ್ದೀನ್ ಐಬಕ್ ಎನ್ನುವ ಈ ಕುತುಬ್ ಮಿನಾರ್ ಅನ್ನು ಕಟ್ಟಿಸಿದನೆಂದು ನಂಬಲಾಗಿದೆ. ವಿಶ್ವಸಂಸ್ಥೆಯ ಪಾರಂಪರಿಕ ಸ್ಥಾನಗಳಲ್ಲಿ ಒಂದಾದ ಕುತುಬ್ ಮಿನಾರ್ ಇವತ್ತು ಜಗತ್ಪ್ರಸಿದ್ಧವಾಗಿದೆ. ಆದರೆ ಹಲವಾರು ಸಂಶೋಧನೆಗಳು ಹಾಗೂ ನಿದರ್ಶನಗಳು ಈ ಮಾಹಿತಿ ಸುಳ್ಳೆಂದು ಸಾಬೀತುಪಡಿಸಿದ್ದು, ವಿಶ್ವದ ಅತ್ಯಂತ ಎತ್ತರದ ಗೋಪುರ ದಿ ಟವರ್ ಆಫ್ ವಿಕ್ಟರಿ ಎಂದು ಖ್ಯಾತಿಗೆ ಪಡೆದಿರುವ ಕುತುಬ್ ಮಿನಾರ್ ಹಿಂದೆ ರೋಚಕವಾದ ಇತಿಹಾಸ ಇದೆ ಎಂದು ನಂಬಲಾಗಿದೆ. ಮುಸ್ಲಿಂ ದೊರೆಗಳು ಕಟ್ಟಿಸಿದರೆಂದು ಹೇಳುವ 72.5 ಮೀಟರ್ ಎತ್ತರ ಇರುವ ಈ ಕುತುಬ್ ಮಿನಾರ್ನ ನಿಜವಾದ ಹೆಸರು ಮೇರು ಸ್ತಂಭ. ಮೇರು ಅಂದರೆ ಕುತುಬ್, ಸ್ತಂಭ ಎಂದರೆ ಮಿನಾರ್. ಆದರೆ ಮುಸ್ಲಿಂ ಆಕ್ರಮಣಕಾರರು ತಮ್ಮ ಭಾಷೆಯಲ್ಲಿ ಇದನ್ನು ಕುತುಬ್ ಮಿನಾರ್ ಎಂದು ಬಣ್ಣಿಸಿಕೊಂಡಿದ್ದಾರೆ. ಆದರೆ ಇದರ ಹಿನ್ನೆಲೆ ಮಾತ್ರ ಬಹಳಷ್ಟು ಜನಕ್ಕೆ ತಿಳಿಯದು. ಐತಿಹಾಸಿಕ ಸ್ಮಾರಕವಾದ ದೆಹಲಿಯ ಮಧ್ಯಭಾಗದಲ್ಲಿರುವ ಕುತುಬ್ ಮಿನಾರ್ ಸ್ಥಾಪನೆಯ ಬಗ್ಗೆ ಹಲವಾರು ಗೊಂದಲಗಳು ಇರೋದು ಇತ್ತೀಚೆಗೆ ಗೊತ್ತಾಗಿದೆ. ಇದನ್ನು ಮನಗಂಡ ಪ್ರೊಫೆಸರ್ MS ಭಟ್ನಾಗರ್ ಎಂಬ ಬರಹಗಾರರು ಕುತುಬ್ ಮಿನಾರ್ ಬಗೆಗಿನ ಅಸಲಿ ಮಾಹಿತಿಯನ್ನ ಈಗ ಬಿಚ್ಚಿಟ್ಟಿದ್ದಾರೆ. ಹೌದು, ಕುತುಬ್ ಮಿನಾರ್ನ ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಭಟ್ನಾಗರ್ ಅವರು ತಮ್ಮ ಅನುಭವವನ್ನು ಹಾಗೂ ಅವರಲ್ಲಿ ಉಂಟಾದ ಗೊಂದಲಗಳ ಬಗ್ಗೆ ಸಂಶೋಧನೆ ನಡೆಸಿ ಅವುಗಳಿಗೊಂದು ಕೊನೆಯ ಉತ್ತರವನ್ನು ಕಂಡುಕೊಂಡಿದ್ದಾರೆ. ಅಷ್ಟಕ್ಕೂ ಪ್ರೊಫೆಸರ್ MS ಭಟ್ನಾಗರ್ ತಮ್ಮ ಸಂಶೋಧನೆಯಿಂದ ಕಂಡುಕೊಂಡ ಈ ಅಸಲಿ ಕಥೆಯಾದರೂ ಏನು ಗೊತ್ತೇ? ಹೌದು, 1961ರಲ್ಲಿ ಭಟ್ನಾಗರ್ ಕೆಲ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಕುತುಬ್ ಮಿನಾರ್ಗೆ ಭೇಟಿ ನೀಡಿದಾಗ ಅಲ್ಲಿನ ಅಧಿಕೃತ ಗೈಡ್ ಅಂದ್ರೆ ಮಾರ್ಗದರ್ಶಿಯು ಆ ಸ್ತಂಭದ ಬಗ್ಗೆ ನೀಡಿದ ಮಾಹಿತಿಯಲ್ಲಿ ಅವರಿಗೆ ಸ್ವಲ್ಪ ಸಂಶಯ ಉಂಟಾಗುತ್ತದೆ. ಮಾರ್ಗದರ್ಶಿ ಹೇಳಿರುವ ಪ್ರಕಾರ ಕುತುಬ್ ಮಿನಾರ್ ಒಂದು ವಿಜಯ ಸ್ತಂಭವಾಗಿದ್ದು, ಮೊಹಮ್ಮದ್ ಗೋರಿಯು ಪೃಥ್ವಿರಾಜ್ ವಿರುದ್ಧ ಪಾಣಿಪತ್ನಲ್ಲಿ ಗೆಲುವು ಸಾಧಿಸಿದ ನಂತರ ಈ ಗುರುತಿನ ಸ್ತಂಭವನ್ನು ಇಲ್ಲಿ ಕಟ್ಟಿಸಿದ ಎಂದು ಅವರು ವಿವರಿಸುತ್ತಾರೆ. ಹಾಗಾದ್ರೆ ದೆಹಲಿಯಲ್ಲಿ ಈ ವಿಜಯ ಸ್ತಂಭ ಹೇಗೆ ಸ್ಥಾಪನೆಯಾಯಿತು ಎಂದು ಪ್ರಶ್ನಿಸಿದಾಗ ಆ ಗೈಡ್ ಹತ್ರ ಉತ್ತರವೇ ಇರಲಿಲ್ಲ. ಆದ್ರೆ ಇಲ್ಲಿ ಭಟ್ನಾಗರ್ಗೆ ಹಲವು ಪ್ರಶ್ನೆಗಳು ಉದ್ಭವವಾಗಿದ್ದವು. ಅವುಗಳೇನೆಂದರೆ, ಕುತುಬುದ್ದೀನ್ ಗೋರಿ ಗುಲಾಮನಾಗಿದ್ದ. ಗೋರಿಯ ಮರಣದ ನಂತರ ಲಾಹೋರ್ ಪ್ರದೇಶವನ್ನು ಕುತುಬುದ್ದೀನ್ ಐಬಕ್ ಆಳುತ್ತಿದ್ದ. ಆದ್ರೆ ಲಾಹೋರನ್ನ ಈತನ ರಾಜಧಾನಿಯಾಗಿ ಮಾಡಿಕೊಂಡಿದ್ದ. ಆದ್ರೆ ಈ ವಿಜಯ ಸ್ತಂಭ ದೆಹಲಿಯಲ್ಲಿ ನಿರ್ಮಿಸಲು ಹೇಗೆ ಸಾಧ್ಯವಾಯಿತು ಎಂದು, ಇದು ನಿಜವಾಗಿ ಆತನೇ ನಿರ್ಮಾಣ ಮಾಡಿದ್ದರೆ ಆತ ದೆಹಲಿಯಲ್ಲೇ ಈ ಸ್ತಂಭವನ್ನು ಯಾಕೆ ನಿರ್ಮಾಣ ಮಾಡಿದ್ದ? ಯಾಕೆ ತನ್ನ ರಾಜಧಾನಿಯಾಗಿದ್ದಂತಹ ಲಾಹೋರ್ನಲ್ಲಿ ನಿರ್ಮಾಣ ಮಾಡಲಿಲ್ಲ ಎಂದು ಹಲವಾರು ಸಂಶಯಗಳು ಮೂಡುತ್ತವೆ. ಆದರೆ ಇವೆಲ್ಲವೂ ಕಟ್ಟುಕತೆಯಷ್ಟೇ. ಈ ಮೇಲಿನ ಎಲ್ಲಾ ಗೊಂದಲಮಯ ಪ್ರಶ್ನೆಗಳ ಕುರಿತು ಭಟ್ನಾಗರ್ ಅನ್ವೇಷಣೆ ಮುಂದೆ ನಡೆಸಿದ್ದಾರೆ. ಈ ಅನ್ವೇಷಣೆ ನಡೆಸಿದ ಬಳಿಕ ಅವರಿಗೆ ಅಚ್ಚರಿಯ ವಿಚಾರಗಳು ಹೊರಬಂದಿವೆ. ಹೌದು, ಮಿನಾರ್ನ ಮೇಲೆ ಕೆತ್ತಲಾಗಿರುವ ಶಾಸನಗಳು ಅದರ ನಿರ್ಮಾಣದ ಕಾಲದಲ್ಲಿ ಇರಲಿಲ್ಲ ಎನ್ನುವ ಸತ್ಯವನ್ನು ಅವರು ಕಂಡುಕೊಂಡಿದ್ದಾರೆ.
ಹಿಂದೂ ಶೈಲಿಯ ಕೆತ್ತನೆಗಳಲ್ಲಿ ಕುರಾನಿನ ಶಾಸನಗಳನ್ನು ಅಲ್ಲಿ ಕೆತ್ತಲು ಹೇಗೆ ಸಾಧ್ಯ? ಇವೆಲ್ಲವೂ ಮೊಘಲರು ಭಾರತದಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಮಾಡಲಾಗಿರುವ ಹಲವು ಟ್ರಿಕ್ಸ್ ಎಂದು ಅವರು ಬಣ್ಣಿಸಿದ್ದಾರೆ. ಮಿನಾರ್ನ ನಿಜವಾದ ರೂಪವೇ ಧ್ರುವ ಸ್ತಂಭ. ಪ್ರಾಚೀನ ಕಾಲದಲ್ಲಿ ಧ್ರುವ ಸ್ತಂಭವನ್ನು ಖಗೋಳಶಾಸ್ತ್ರದ ಅಧ್ಯಯನ ಮಾಡಲೆಂದು ನಿರ್ಮಿಸಲಾಗುತ್ತಿತ್ತು. ಅದರ ತುದಿಯಲ್ಲಿ 24 ದಳದ ಕಮಲದ ಆಕಾರಗಳನ್ನು ಕೂಡ ನೀವು ಈಗಲೂ ಕಾಣಬಹುದು. ಅಷ್ಟೇ ಅಲ್ಲದೆ ಇದನ್ನು ಲಂಬಾಕೃತಿಯಾಗಿ ರಚನೆ ಮಾಡಲಾಗಿದ್ದು ಬಾಹ್ಯಾಕಾಶ ವೀಕ್ಷಣೆಗೆಂದೇ ನಿರ್ಮಾಣ ಮಾಡಲಾಗಿತ್ತು. 24 ದಳದ ಕಮಲದ ರಚನೆ ಇದ್ದು ಇದು ನಿಸ್ಸಂಶಯವಾಗಿ ಹಿಂದೂ ವಾಸ್ತುಶಿಲ್ಪಿಯಾಗಿದೆ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಕುತುಬ್ ಮಿನಾರ್ ಗೋಪುರದ ಸುತ್ತಮುತ್ತ ಸಾವಿರಾರು ಭಗ್ನ ಹಿಂದೂ ಸ್ಮಾರಕಗಳಿದ್ದು ಕಮಲ, ಕಿನ್ನರ, ವಾದ್ಯ, ಪುರುಷ, ಕಲಶ, ಸ್ತ್ರೀ, ಭಿನ್ನ ಭಿನ್ನ ದೈವಗಳ ಕೆತ್ತನೆ ಇರುವ ಅಸಂಖ್ಯಾತ ಶಿಲೆಗಳು ಇಲ್ಲಿ ಬಿದ್ದಿವೆ. ಭಗ್ನ ಹಿಂದೂ ದೇವಾಲಯಗಳಲ್ಲಿ ಕೆಲವನ್ನು ಮಸೀದಿಯಾಗಿ ಹಾಗೂ ದರ್ಗಾಗಳನ್ನಾಗಿ ಮಾಡಿದ್ದು ಅಕ್ಷರಶಃ ನಿಜ. ಧ್ರುವ ಸ್ತಂಭವನ್ನು ಮರಿಮಾಚಿದೆಯೇ ಕುತುಬ್ ಮಿನಾರ್ ನಿರ್ಮಾಣದ ನಗರದ ಮೂಲ ಹೆಸರು ಮೆಹರೂಲಿ. ಇದು ಸಂಸ್ಕೃತ ಪದ ಮಿಹಿರಾ ಅವಲಿ. ಆಗಿನ ರಾಜ ವಿಕ್ರಮಾದಿತ್ಯ ಆಸ್ಥಾನದಲ್ಲಿ ಮಿಹರ್ ಎಂಬ ಖಗೋಳಶಾಸ್ತ್ರಜ್ಞ ಇದ್ದಿದ್ದರಿಂದ ಆ ಸ್ಥಳಕ್ಕೆ ಮೆಹರೂಲಿ ಎಂಬ ಹೆಸರು ಬಂತೆಂದು ಪ್ರತೀತಿ ಇದೆ. ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಗಣಿತ ತಜ್ಞರು ಹಾಗೂ ತಾಂತ್ರಿಕ ತಜ್ಞರು ಆಶ್ರಯ ಪಡೆದಿದ್ದರು. ಇವರ ನೇತೃತ್ವದಲ್ಲಿ ಈ ಸ್ತಂಭವನ್ನು ರಚಿಸಲಾಗಿತ್ತು. ಬಾಹ್ಯಾಕಾಶದ ಅಧ್ಯಯನಕ್ಕಾಗಿ ಇದನ್ನು ನಿರ್ಮಾಣ ಮಾಡಲಾಗುತ್ತೆಂದು ಇಲ್ಲಿ ಹೇಳಲಾಗಿದೆ. ಆದರೆ ಕುತುಬುದ್ದೀನ್ ಐಬಕ್ ಈ ಪ್ರದೇಶದ ಮೇಲೆ ದಾಳಿ ಮಾಡಿ ಧ್ರುವ ಸ್ತಂಭ ಮೇಲಿನ ಹಿಂದೂ ಗುರುತುಗಳನ್ನು ನಾಶ ಮಾಡಿ ದೇವಸ್ಥಾನಗಳನ್ನು ನಾಶ ಮಾಡಿ ಅಲ್ಲಿ ಕುವತ್ ಉಲ್ ಇಸ್ಲಾಂ ಎಂಬ ಮಸೀದಿಯನ್ನು ನಿರ್ಮಿಸಿ ದೇವಸ್ಥಾನದ ಅವಶೇಷಗಳನ್ನು ಗೋಡೆ ನಿರ್ಮಾಣಕ್ಕೆ ಬಳಸುತ್ತಾನೆ. ಹಾಗೆಯೇ ಧ್ರುವ ಸ್ತಂಭದ ಮೇಲಿನ ಸಂಸ್ಕೃತ ಶಾಸನಗಳನ್ನು ನಾಶ ಮಾಡಿ ಅದರ ಮೇಲೆ ಕುರಾನ್ ಬರಹಗಳನ್ನು ಕೆತ್ತಿಸುತ್ತಾನೆ. ಆದರೆ ಇವೆಲ್ಲ ಮಾಹಿತಿಗಳ ಆಧಾರ ಮೇಲೆ ಕುತುಬ್ ಮಿನಾರ್ ಒಂದು ಹಿಂದೂ ಸ್ತಂಭವೆಂದು ಸಾಬೀತುವಾಗುತ್ತದೆ. ಇನ್ನು ಹಿಂದೂ ಸಂಪ್ರದಾಯದಲ್ಲಿ ಈ ಸ್ತಂಭದ ಮೂಲ ಹೆಸರು ವಿಷ್ಣು ಧ್ವಜ. ಕಾಲಾಂತರದಲ್ಲಿ ಇದು ಧ್ರುವ ಸ್ತಂಭ ಎಂದು ಬದಲಾಗಿದೆ. ವಿಷ್ಣು ಪಾದಗಿರಿಯಲ್ಲಿ ವಿಷ್ಣು ಅವತಾರ ಎತ್ತಿರುವ ಸಲುವಾಗಿ ಈ ಕಂಬವನ್ನು ಸ್ಥಾಪಿಸಲಾಗಿತ್ತು. ಇದನ್ನು ಮೊಹಮ್ಮದ್ ಗೋರಿ ತನ್ನ ಪಾಳೆಗಾರನಾದಂತಹ ಕುತುಬುದ್ದೀನ್ ಐಬಕ್ ನಾಶ ಮಾಡಿ ಅದರ ಮೇಲೆ ಅವನ ಶಾಸನಗಳನ್ನು ಕೆತ್ತಿಸಿದ್ದಾನೆ. ಅದಲ್ಲದೆ ಇಲ್ಲಿ ಬ್ರಹ್ಮನ 4 ಮುಖವುಳ್ಳ ಮೂರ್ತಿಯನ್ನು ಅಮೃತ ಶಿಲೆಯಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಅದು ಕೂಡ ಮುಸ್ಲಿಂ ನಾಯಕರಿಂದ ಕೆಡವಲಾಗಿತ್ತು. ಅಲ್ಲಿರುವ ಕಲ್ಲಿನ ಕಂಬಗಳು ವಿಷ್ಣುವ ದೇವಾಲಯದ ಅವಶೇಷಗಳಾಗಿವೆ. ದೇವಸ್ಥಾನದ ಒಂದು ಭಾಗದಲ್ಲಿ ಅಂಡಾಕಾರದಲ್ಲಿರುವ 27 ನಕ್ಷತ್ರಗಳಿರುವ ಶಾಸನಗಳು ಈಗಲೂ ಕೂಡ ಇಲ್ಲಿ ನಿಮಗೆ ಕಾಣಬಹುದು. ದೈತ್ಯಾಕಾರದ ಕೆಂಪು ಕಲ್ಲಿನಿಂದ ಅಲ್ಲಿನ ದ್ವಾರವನ್ನು ಅಲಂಕೃತಗೊಳಿಸಲಾಗಿದೆ. ಇದರಿಂದಾಗಿ ಅದು ಹಿಂದೂ ಪಾರಂಪರಿಕ ಸಾಂಸ್ಕೃತಿಕ ಆಲಯದ ದ್ವಾರವೆಂದು ಗೊತ್ತಾಗುತ್ತದೆ. ಈಗಿನ ರಾಜಸ್ಥಾನದಲ್ಲಿರುವ ಹಿಂದೂ ದೇವಾಲಯಗಳ ಶೈಲಿಯು ದೆಹಲಿಯಲ್ಲಿರುವ ಕುತುಬ್ ಮಿನಾರ್ನ ಶೈಲಿಯನ್ನೇ ಹೋಲುತ್ತದೆ. ಆದರೆ ಇವೆಲ್ಲವೂ ಕುತುಬುದ್ದೀನ್ ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ಸಂಪೂರ್ಣವಾಗಿ ನಾಶವಾಗಿ ಹೋಗಿವೆ. ವಿಶ್ವದ ಅತ್ಯಂತ ಎತ್ತರದ ಗೋಪುರ ದಿ ಟವರ್ ಆಫ್ ವಿಕ್ಟರಿ ಎಂದು ಖ್ಯಾತಿಯ ವಿಶ್ವಸಂಸ್ಥೆಯ ಪಾರಂಪರಿಕ ಸ್ಥಾನಗಳಲ್ಲಿ ಒಂದಾದ ಕುತುಬ್ ಮಿನಾರ್ 378 ಮೆಟ್ರಿಗಳಿಂದ 238 ಅಡಿ ಎತ್ತರದ ಬೃಹತ್ ಸ್ತಂಭ ಗೋಪುರ. ಹಲವರು ಇದನ್ನು ವ್ಯಾಪಾರೀಕರಣ ಚಿಹ್ನೆಯಾಗಿ ಕೂಡ ಬಳಸುತ್ತಾರೆ. ವರ್ಷಕ್ಕೆ ಸರಿಸುಮಾರು 40 ಲಕ್ಷ ಪ್ರೇಕ್ಷಕರು ಇದನ್ನು ಭೇಟಿ ಕೊಡುತ್ತಾರೆ. ಆದರೆ ಈ ಮೇಲಿನ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಗಮನಿಸಿದಾಗ ಕುತುಬ್ ಮಿನಾರ್ ಮೂಲ ನಿರ್ಮಾಣ ಹಿಂದೂ ರಾಜವಂಶರು ಮಾಡಿದ್ದರು. ಕಾಲಾಂತರ ನಂತರ ಮೊಘಲರ ದಾಳಿಯಿಂದ ಅದರ ಮೂಲವನ್ನು ನಾಶ ಮಾಡಿ ತಮ್ಮ ಅಸ್ತಿತ್ವವನ್ನು ಸ್ಥಾಪಿಸಪಡಿಸಿದ್ದಾರೆ ಎಂದು ಪ್ರೊಫೆಸರ್ ಭಟ್ನಾಗರ್ ತಮ್ಮ ಸಂಶೋಧನೆಯ ಮೂಲಕ ಸಾಬೀತನ್ನು ಪಡಿಸಿದ್ದಾರೆ. ದೆಹಲಿಯ ಪ್ರವಾಸೋದ್ಯಮ ವೆಬ್ಸೈಟ್ ಕೂಡ ಇದನ್ನೇ ಹೇಳುತ್ತದೆ. ಹಾಗೆ ಅದರ ಪೂರ್ವದ್ವಾರ ಮೇಲಿರುವ ಶಾಸನವು 27 ದೇವಾಲಯಗಳನ್ನು ಕೆಡವಿದಾಗ ಪಡೆದ ವಸ್ತುಗಳಿಂದ ಇದನ್ನು ನಿರ್ಮಿಸಲಾಗಿದೆ ಎಂದು ಪ್ರಸಿದ್ಧ ಭಾರತೀಯ ಪುರಾತತ್ವ ಶಾಸ್ತ್ರಜ್ಞ ಕೆ ಮೆಹಮದ್ ಈಗ ಅದನ್ನು ಸಂಪೂರ್ಣವಾಗಿ ಬಹಿರಂಗಪಡಿಸಿದ್ದಾರೆ. ಗೋಲ್ ಗುಂಬಟ್ ವಿಶ್ವದ 2ನೇ ಅತಿ ದೊಡ್ಡ ಮಾನವ ನಿರ್ಮಿತ ಗುಂಬಜ್ ಆಗಿದೆ. ಗೋಲ ಗುಂಬಜ್ನ ಮಧ್ಯದಲ್ಲಿರುವ ಗೋಳಾಕೃತಿಯ ಶಿಖರವು ಯಾವುದೇ ಕಂಬ ಅಥವಾ ರಚನೆಯನ್ನು ಆಧರಿಸಿ ನಿಂತಿಲ್ಲ. ರೋಮ್ ನಗರದಲ್ಲಿರುವ ಸೆಂಟ್ ಪೀಟರ್ ಬ್ಯಾಸಲಿಕಾದ ಡೋಮನ್ನು ಹೊರತುಪಡಿಸಿದರೆ ಇದು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಗುಂಬಜ್ ಆಗಿದೆ. ಈ ಗುಮ್ಮಟ ನಿಂತಿರುವುದು ಪೆಂಟಾನ್ ಡೀವ್ ಎಂಬ ತತ್ವದ ಮೇಲೆ. ಪರಸ್ಪರ ಕ್ರಾಸ್ ಆಗಿರುವ ಕಮಾನುಗಳ ವ್ಯವಸ್ಥೆಯೇ ಈ ಡೋಮಿಗೆ ಆಧಾರವಾಗಿದೆ. ಇಂತಹ ರಚನೆ ನೀವು ಭಾರತದಲ್ಲಿ ಎಲ್ಲಿಯೂ ನೋಡಲು ಸಾಧ್ಯವಿಲ್ಲ. ಇದರ ವಿಶೇಷ ಆಕರ್ಷಣೆ ಎಂದರೆ ಇದರೊಳಗಿನ ಪ್ರಧಾನ ಕೊಠಡಿಯಲ್ಲಿ ಪ್ರತಿ ಶಬ್ದವು 7 ಬಾರಿ ಪ್ರತಿಧ್ವನಿಸುತ್ತದೆ. ಹಾಗೆಯೇ ಇಲ್ಲಿರುವ ಪಿಸುಗುಟ್ಟುವ ಶಾಲೆಯಲ್ಲಿ ಅತಿ ಸಣ್ಣ ಶಬ್ದವು 37 ಮೀಟರ್ ದೂರದಲ್ಲಿ ಸ್ಪಷ್ಟವಾಗಿ ಕೇಳಿಬರುತ್ತದೆ. ಗುಮ್ಮಟ್, ಗುಂಬಜ್ ಅಥವಾ ಬುರ್ಜು ಒಂದು ಅರ್ಧ ಗೋಲಾಕಾರದ ಆಕೃತಿಯಾಗಿದೆ.
ಇದು ಇಂಡೋ ಮುಸ್ಲಿಂ ವಾಸ್ತುಶೈಲಿಯಲ್ಲಿ ಈ ಅರ್ಧ ಗೋಲಾಕಾರದ ಗುಮ್ಮಟವನ್ನು ನೀವು ಕಾಣಬಹುದು. ಇನ್ನು ಈ ಸ್ಮಾರಕವು ವಿಶೇಷವಾಗಿದ್ದು ಅಪರೂಪದ ಗುಣಲಕ್ಷಣಗಳನ್ನು ಹೊಂದಿದೆ. ಗೋಲ ಗುಮ್ಮಟ ಅರ್ಧ ಗೋಲಾಕಾರದ ಬೃಹತ್ ರಚನೆಯಾಗಿದ್ದು ಆದಿಲ್ ಶಾಹಿ ಸುಲ್ತಾನನ ಸಮಾಧಿಯ ಸ್ಮಾರಕವಾಗಿದೆ. ಆದಿಲ್ ಶಾಹಿ ಹಿಂದೆ ವಿಜಯನಗರವನ್ನು ಆಳುತ್ತಿದ್ದ ಶಾಹಿ ಸಾಮ್ರಾಜ್ಯದ 7ನೇ ದೊರೆಯಾಗಿದ್ದ. ಈ ಸರಳ ಹಾಗೂ ಅಷ್ಟೇ ಪರಿಣಾಮಕಾರಿಯಾದ ರಚನೆಯು 1656ರಲ್ಲಿ ದಾಬುಲ್ ಪ್ರದೇಶದ ಯಾಕೂಬ್ ಎಂಬ ವಾಸ್ತುಶಿಲ್ಪಿಯಿಂದ ಸಂಪೂರ್ಣಗೊಳಿಸಲಾಯಿತು. ಆದಿಲ್ ಶಾಹಿ ರಾಜ್ಯಭಾರದ ಚುಕ್ಕಾಣಿ ಹಿಡಿಯುತ್ತಿದ್ದಂತೆಯೇ ಮುಂದೆ ತನ್ನ ಹಾಗೂ ತನ್ನ ಕುಟುಂಬದ ಸಾವಿನ ನಂತರ ಸಮಾಧಿಗಳನ್ನು ಅದ್ದೂರಿಯಾಗಿ ಇಲ್ಲಿಯೇ ನಿರ್ಮಿಸುವ ಉದ್ದೇಶದಿಂದ ಈ ಬೃಹತ್ ಸ್ಮಾರಕದ ನಿರ್ಮಾಣ ಆರಂಭಿಸಿದ್ದ. ಅದಕ್ಕಾಗಿಯೇ ದಾಬುಲ್ನಿಂದ ಉನ್ನತ ಮಟ್ಟದ ವಾಸ್ತುಶಿಲ್ಪಿಯನ್ನು ಕರೆಸಿ ನಿರ್ಮಾಣದ ಜವಾಬ್ದಾರಿಯನ್ನು ಅವನಿಗೆ ವಹಿಸಿದ್ದ. ಮೂಲತಃ ಈ ಬೃಹತ್ ಸ್ಮಾರಕ ಅಡಿಪಾಯವು ಕಲ್ಲು ಹಾಸಿನ ಮೇಲಿದ್ದು ಇದು ಕೆಳಮನೆಯೊಂದು ಹೊಂದಿದೆ. ಯಾವುದೇ ಕಂಬದ ಆಧಾರವಿಲ್ಲದೆ ಅತ್ಯಧಿಕ ಖಾಲಿ ಜಾಗವನ್ನು ಹೊಂದಿರುವ ಜಗತ್ತಿನ ರಚನೆಯ ಒಂದು ಏಕೈಕ ಉದಾಹರಣೆಯಾಗಿದೆ. ಇಂದು ಪ್ರವಾಸಿಗರು ಸ್ಮಾರಕದ ಒಳಗೆ ಹೋದಾಗ ನಡೆಯುವ ನೆಲವೇ ಕೆಳಮನೆಯ ಛಾವಣಿಯಾಗಿದೆ. ನೆಲದ ಮೇಲೆ ಅಲ್ಲಲ್ಲಿ ಕಿಟಕಿಗಳ ಆಕಾರದ ರಚನೆಗಳನ್ನು ನೀವು ಕಾಣಬಹುದು. ಗುಂಬಜ್ ಕೆಳಗೆರಿಯುವ ನೆಲಮಹಡಿಯಲ್ಲಿ ಆದಿಲ್ ಶಾಹಿಗಳ ರಹಸ್ಯಮಯ ಭೂಗತ ಕೊಠಡಿಗಳಿವೆ ಎಂದು ನಂಬಲಾಗಿದೆ. ಇಲ್ಲಿ ಅವರಿಗೆ ಸಂಬಂಧಪಟ್ಟ ಹಲವಾರು ಮಾಹಿತಿಗಳು ಹಾಗೂ ನಿಗೂಢ ನಿಧಿ ಕೂಡ ಇದೆ ಎಂದು ಇತಿಹಾಸಕಾರರು ನಂಬಿದ್ದಾರೆ. ಈ ಸ್ಮಾರಕದ ಒಳಭಾಗವು ಚೌಕಾಕಾರವಾಗಿದ್ದು ಆದಿಲ್ ಶಾಹಿ ಹಾಗೂ ಆತನ ಕುಟುಂಬದ ಸಮಾಧಿಯನ್ನು ಮಧ್ಯದಲ್ಲಿ ನೀವು ಕಾಣಬಹುದು. ಅಲ್ಲದೆ ಚೌಕಾಕಾರದ ದೊಡ್ಡ ಪ್ರಾಂಗಣದ 4 ಗೋಡೆಯಲ್ಲಿ 3 ಸಂಖ್ಯೆಯಲ್ಲಿ ಆರ್ಚುಗಳಿವೆ. ಮಧ್ಯದ ಆರ್ಚು ದೊಡ್ಡದಾಗಿದ್ದು 2ನೇ ಬದಿಯ ಆರ್ಚು ಚಿಕ್ಕದಾಗಿದೆ. ಮಧ್ಯದ ಆರ್ಚಿನಲ್ಲಿ ದ್ವಾರವನ್ನು ರಚಿಸಲಾಗಿದ್ದು ಉತ್ತರದ ಮಧ್ಯದ ಆರ್ಚಿನಲ್ಲಿ ಮಾತ್ರ ದ್ವಾರವಿಲ್ಲ. ಈ ಗೋಲಗುಮ್ಮಟದ ಗೋಲವು ಆಂತರಿಕವಾಗಿ 37.92 ಮೀಟರ್ಗಳಷ್ಟು ವ್ಯಾಸವನ್ನು ಹೊಂದಿದ್ದು 44 ಮೀಟರ್ಗಳಷ್ಟು ಬಾಹ್ಯ ವ್ಯಾಸವನ್ನು ಹೊಂದಿದೆ. ಇನ್ನು ಗೋಲದ ದಪ್ಪವು 3.5 ಮೀಟರ್ಗಳಷ್ಟಿದ್ದು ಇದರಿಂದ ನೀವು ಊಹಿಸಬಹುದು ಯಾವ ರೀತಿಯ ಈ ಗುಮ್ಮಟ ಎಷ್ಟು ವಿಶಾಲವಾಗಿದೆ ಎಂದ. ಗುಂಬಜನ ಗೋಡೆಗಳ ಹೊರಭಾಗದ ಮೇಲೆ ಪಾರಿವಾಳಗಳು, ಆನೆಗಳು, ಕಮಲಗಳು, ಕಂಠಹಾರಗಳ ಸುಂದರವಾದ ಕೆತ್ತನೆ ಮತ್ತು ಶಿಲ್ಪವನ್ನು ನೀವು ನೋಡಬಹುದು. ಮಧ್ಯದ ವೇದಿಕೆ ಮೇಲೆ ಮೊಹಮ್ಮದ್ ಆದಿಲ್ ಶಾ ಮತ್ತು ಅವನ ಬಂಧುಗಳ ಕೃತಕವಾದ ಸಮಾಧಿಗಳಿವೆ. ನಿಜವಾದ ಸಮಾಧಿಗಳು ನೆಲಮಾಳಿಗೆಯಲ್ಲಿ ಸುರಕ್ಷಿತವಾಗಿದೆ ಹಾಗೂ ಅದರ ಕೆಳಗಡೆ ನಿಧಿ ಇದೆ ಎಂದು ಕೂಡ ನಂಬಲಾಗಿದೆ. ಈ ಚೌಕಾಕಾರದ ಸ್ಮಾರಕದ 4 ಮೂಲೆಗಳಲ್ಲಿ ಅಷ್ಟಭುಜಾಕೃತಿಯ ಎತ್ತರವಾದ ಮಿನಾರಗಳು ಅಂದರೆ ಗೋಪುರಗಳು ಕೂಡ ಇವೆ. ಈ ಗೋಪುರಗಳಲ್ಲಿ ಮೆಟ್ಟಿಲುಗಳಿದ್ದು ಇದರ ಮೂಲಕ ಸ್ಮಾರಕದ ನೆಲದಿಂದ 33 ಮೀಟರ್ಗಳಷ್ಟು ಎತ್ತರದಲ್ಲಿರುವ ವಿಸ್ಪರಿಂಗ್ ಗ್ಯಾಲರಿ ಕೂಡ ನೀವು ಭೇಟಿ ಕೊಡಬಹುದು. ಮೆಟ್ಟಿಲುಗಳು ಎತ್ತರವಾಗಿದ್ದು ಮಕ್ಕಳು ಅಥವಾ ಹಿರಿಯರಿಗೆ ಏರಲು ಸ್ವಲ್ಪ ಕಷ್ಟ ಆಗುತ್ತದೆ. ವಿಸ್ಪರಿಂಗ್ ಗ್ಯಾಲರಿಯ ಛಾವಣಿಯ ಗೋಲದಂತೆ ಗೋಲಾಕಾರವಾಗಿದೆ. ಇಲ್ಲಿಂದ ನೆಲವನ್ನು ನೋಡಿದರೆ ಈ ಗುಂಬಜ್ ಎಷ್ಟು ಎತ್ತರ ಇದೆ ಎಂದು ನೀವು ಹೇಳಬಹುದು. ಇನ್ನು ವಿಸ್ಪರಿಂಗ್ ಗ್ಯಾಲರಿಯ ಶಬ್ದ ಅಥವಾ ಧ್ವನಿ ವಿಜ್ಞಾನಕ್ಕೆ ಒಂದು ಅದ್ಭುತ ಉದಾಹರಣೆಯಾಗಿದೆ. ಈ ಗ್ಯಾಲರಿಯಲ್ಲಿ ನಿಂತು ಒಮ್ಮೆ ಚಪ್ಪಾಳೆ ಹೊಡೆದರೆ ಕನಿಷ್ಠ ಪಕ್ಷ ಆ ಚಪ್ಪಾಳೆಯ ಧ್ವನಿಯು 7 ಬಾರಿಯಾದರೂ ಪ್ರತಿಧ್ವನಿಸುತ್ತದೆ. ಗ್ಯಾಲರಿಯ ಒಂದು ಬದಿಯ ಗೋಡೆಗೆ ಮುಖ ಮಾಡಿ ಪಿಸು ಮಾತಾಡಿದರೆ ಅಥವಾ ಕೈಗಡಿಯಾರವನ್ನು ಗೋಡೆಗೆ ತಾಕಿಸಿದರೆ ಆ ಗೋಡೆಯ ವಿರುದ್ಧ ದಿಕ್ಕಿನಲ್ಲಿರುವ ಗೋಡೆಯಲ್ಲಿ ಕಿವಿಯನ್ನು ಗೋಡೆಗೆ ಭದ್ರವಾಗಿ ಲಗತ್ತಿಸಿ ಆ ಪಿಸು ಮಾತುಗಳನ್ನು ಹಾಗೂ ಗಡಿಯಾರದ ಟಿಕ್ ಟಿಕ್ ಶಬ್ದವನ್ನು ಕೂಡ ನೀವು ಕೇಳಬಹುದು. ವಿಶಾಲವಾದ ಹೊರಾಂಗಣ ಹಾಗೂ ಸುಂದರವಾದ ಉದ್ಯಾನವನ್ನು ಹೊಂದಿರುವ ಈ ಗುಮ್ಮಟ ವಿಜಾಪುರ ಬಸ್ ನಿಲ್ದಾಣ ಹಾಗೂ ರೈಲ್ವೆ ನಿಲ್ದಾಣದಿಂದ ನೀವು ರಿಕ್ಷಾ ಹಾಗೂ ಟಾಂಗಾ ಮೂಲಕ ಸುಲಭವಾಗಿ ತಲುಪಬಹುದು. ಅಂದಹಾಗೆ ಗೋಲಗುಮ್ಮಟ ಶುಕ್ರವಾರವನ್ನು ಹೊರತುಪಡಿಸಿ ವಾರದ ಎಲ್ಲ ದಿನವೂ ಬೆಳಗ್ಗೆ 10ರಿಂದ ಸಾಯಂಕಾಲ 5 ಗಂಟೆವರೆಗೆ ತೆರೆದಿರುತ್ತದೆ. ಈ ಅದ್ಭುತ ಸ್ಮಾರಕ ಬೆಂಗಳೂರಿನಿಂದ 526 ಕಿಲೋಮೀಟರ್ ದೂರದಲ್ಲಿದ್ದರೆ ಹುಬ್ಬಳ್ಳಿ ಧಾರವಾಡದಿಂದ 195 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಗುಲ್ಬರ್ಗಾದಿಂದ 151 ಕಿಲೋಮೀಟರ್ ದೂರದಲ್ಲಿದ್ದರೆ ಬಳ್ಳಾರಿಯಿಂದ 266 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಜೀವನದಲ್ಲಿ ಒಮ್ಮೆಯಾದರೂ ಗೋಲು ಗುಂಬಜನ್ನು ನೋಡಿ ಈ ಅದ್ಭುತ ವಾಸ್ತುಶಿಲ್ಪಕ್ಕೆ ನೀವು ಸಾಕ್ಷಿಯಾಗಿರಿ ಎಂದು ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಆ್ಯಂಡ್ ಟೇಕ್ ಕೇರ್.